Hi, welcome to chapter 2 of Mind Training course, Overcoming the Mental Barrier. 99% ಜನ ಇಡೀ ಪ್ರಪಂಚದಲ್ಲಿ ಈ ಇಶ್ಯೂನೇ ಫೇಸ್ ಮಾಡ್ತಾ ಇರೋದು. ಮೆಂಟಲ್ ಬ್ಯಾರಿಯರ್ಸ್ ಅಂದ್ರೆ ನಿನ್ನ ಮೈಂಡ್ ಅಲ್ಲಿ ನಿನಗ್ ನೀನೆ ನೆಗೆಟಿವ್ ವೇ ಅಲ್ಲಿ ಮಾತಾಡೋದು, ನೆಗೆಟಿವ್ ವೇನ ಪೋಟ್ರೆ ಮಾಡೋದು. ನಿನಗೇನಾದ್ರೂ ಮೆಂಟಲ್ ಬ್ಯಾರಿಯರ್ಸ್ ಇದ್ರೆ ನಿನ್ನ ಪೊಟೆನ್ಶಿಯಲ್ ಏನಿದೆ ನೋಡು, ನಿನ್ನ ಪೊಟೆನ್ಶಿಯಲ್ ಹೊರಗಡೆ ತರೋಕ್ಕಾಗಲ್ಲ. ನಿನ್ನ ಭಯ ಆಗಿರ್ಬೋದು, ನಿನಗೆ ನಿನ್ ಮೇಲಿರೋ ಡೌಟ್ ಆಗಿರ್ಬೋದು, ಅಥವಾ ನಿನಗೆ ನಿನ್ ಮೇಲಿರೋ ನೆಗೆಟಿವ್ ಮನಸ್ಥಿತಿ ಆಗಿರ್ಬೋದು. ಇದ್ರಿಂದ ನೀನು ತುಂಬಾ ಒದ್ದಾಡ್ತೀಯ. ಇದು ನಿನ್ನ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಕೂತಿದೆ, ತುಂಬಾ ಸ್ಟ್ರಾಂಗ್ ಆಗಿ ಕೂತಿದೆ. ಅದನ್ನ ನಿನ್ನ ಮೈಂಡ್ ಇಂದ ತೆಗಿಯೋದು ನಿನ್ ಕೈಯಲ್ಲಿ ಆಗಲ್ಲ ಅಂತ ಅನ್ಕೊಂಡಿದೀಯ. ನಿಜ ಹೇಳ್ಬೇಕು ಅಂದ್ರೆ ಅದೇನು ಅಷ್ಟೊಂದು ಸ್ಟ್ರಾಂಗ್ ಬೇಸೇ ಅಲ್ಲ. ಹೆಂಗೇಳೋ ಹಿಂಗೆ ತೆಗಿಬಹುದು. ಮೆಂಟಲ್ ಬ್ಯಾರಿಯರ್ಸ್ ಆರ್ ಲೈಕ್ ಎ ಶಾಡೋಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡು, ಈ ತರ ಲೋ ಲೈಟ್ ಅಲ್ಲಿ ಇದ್ದಾಗ ಮಾತ್ರ ನಿನಗೆ ಶಾಡೋ ಕಾಣಿಸುತ್ತೆ. ಬೆಳಗ್ ಬಂದ್ರೆ ಮೆಂಟಲ್ ಬ್ಯಾರಿಯರ್ಸ್ ಹಿಂಗೆ ಹೋಗುತ್ತೆ. ಈಗ ಈ ಚಾಪ್ಟರ್ ಮುಗಿಯೋ ಅಷ್ಟೊತ್ತಿಗೆ ಈ ಮೆಂಟಲ್ ಬ್ಯಾರಿಯರ್ಸ್ ಜೊತೆ ಹೇಗೆ ಯುದ್ಧ ಮಾಡಿ ಗೆಲ್ಲೋದು ಅಂತ ನಿನಗೆ ಈಸಿಯಾಗಿ ಗೊತ್ತಾಗತ್ತೆ. ಇಮ್ಯಾಜಿನ್ ಮಾಡೀಗ ನಿನ್ನ ಲೈಫ್ ಅಲ್ಲಿ ನಿನಗೆ ಯಾವ್ದು ತುಂಬಾ ಕಷ್ಟ ಕೊಡ್ತಾ ಇದೆ? ಯಾವ್ದು ತುಂಬಾ ಕಷ್ಟ ಕೊಡ್ತಾ ಇದೆ? ನಿನಗೆ ಏನಾದ್ರೂ ಭಯ ಇದೆಯಾ ಅಥವಾ ಸೆಲ್ಫ್ ಡೌಟ್ ಇದೆಯಾ? ನಿನ್ನ ನೀನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ? ನೋ ಪ್ರಾಬ್ಲಮ್, ಇಟ್ಸ್ ಟೈಮ್ ಟು ಟೇಕ್ ಚಾರ್ಜ್ ಆಫ್ ಯೋರ್ ಮೈಂಡ್. ಈಗ ನಿನ್ನ ಕಾನ್ಫಿಡೆನ್ಸ್ ಜೊತೆಗೆ ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಮೆಂಟಲ್ ಬ್ಯಾರಿಯರ್ಸ್ ಅಂದ್ರೆ ಏನು? ಮೆಂಟಲ್ ಬ್ಯಾರಿಯರ್ಸ್ ಯಾವ ತರ ಇರುತ್ತೆ? ಮೆಂಟಲ್ ಬ್ಯಾರಿಯರ್ಸ್ ಅಂದ್ರೆ ನೀನು ಅದನ್ನ ಕಂಟ್ರೋಲ್ ಮಾಡೋದಲ್ಲ, ಅದು ನಿನ್ನ ಕಂಟ್ರೋಲ್ ಮಾಡತ್ತೆ. ನಿನ್ನ ಭಯ, ನಿನ್ನ ಹ್ಯಾಬಿಟ್ಸ್, ಇವುಗಳು ನಿನ್ನ ಗೋಲ್ ಕಡೆ ಕರ್ಕೊಂಡು ಹೋಗೋದನ್ನ ತಡೆಯತ್ತೆ. ಅಂದ್ರೆ ಫಸ್ಟ್ ಈಗ ಸೆಲ್ಫ್ ಡೌಟ್ ಬಗ್ಗೆ ಮಾತಾಡೋಣ. ಸೆಲ್ಫ್ ಡೌಟ್ ಅಂದ್ರೆ ಏನು? ನಿನಗ್ ನೀನೆ ಮನ್ಸೊಳಗಡೆ ಮಾತಾಡ್ಕೊಳ್ಳೋದು, ನಿನಗ್ ನೀನೆ ನಿನ್ ಜೊತೆ ನೀನೇ ಮಾತಾಡ್ಕೊಳ್ಳೋದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡು, ಯಾವ್ದಾದ್ರು ಕೆಲಸ ಮಾಡೋಣ ಅನ್ಕೊಂಡಿರ್ತೀಯ ನೀನು, ಅದನ್ನೇನ್ ಮಾಡ್ತೀಯ? ಆಗತ್ತಾ? ಆಗಲ್ವಾ? ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಆಗಲ್ಲ ಆಗಲ್ಲ ಅಂತ ನೀನು ಜಾಸ್ತಿ ಸತಿ ನೀನು ಆಗತ್ತೆ ಅನ್ನೋದ್ಕಿಂತ ಆಗಲ್ಲ ಅಂತ ನಿನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀನು ಮೆಸೇಜ್ ಕೊಡ್ತಾ ಇರ್ತೀಯ. ಸೊ ಆಬ್ವಿಯಸ್ಲಿ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ? ಆಗಲ್ಲ ಅಂತ ಡಿಸೈಡ್ ಮಾಡಿ ಆ ಕೆಲಸ ನೀನು ಅಲ್ಲಿಗೆ ಸ್ಟಾಪ್ ಮಾಡ್ತೀಯ. ಇನ್ನೊಂದೇನಂದ್ರೆ ನಿನಗೆ ಫೇಲ್ಯೂರ್ ಕಂಡ್ರೆ ಭಯ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ, ಈ ತರ ಫೇಲ್ಯೂರ್ ಕಂಡ್ರೆ ನೀನು ಭಯ ಬೀಳ್ತಾನೆ ಇರ್ತೀಯ. ಅವನೇನ್ ಅನ್ಕೊಂತಾನೆ, ನನ್ ಕೈಯಿಂದ ಮಿಸ್ಟೇಕ್ ಆಗತ್ತೆ, ಇವನೇನ್ ಅನ್ಕೊಂತಾನೆ, ಈ ತರ ನಿನ್ನ ಮೈಂಡ್ ಅಲ್ಲಿ ನಿನಗೆ ಗೊತ್ತಿಲ್ಲದೆ ನೀನೇ ಮಾತಾಡ್ಕೊಂತಾನೆ ಇರ್ತೀಯ. ಫಸ್ಟ್ ಆಫ್ ಆಲ್ ಏನಕ್ಕೆ ಅನ್ಕೊಂತೀಯ? ಬಿಡ್ಬೇಕು. ಇನ್ನೊಂದು ನಿನ್ನಲ್ಲಿ ಮೇನ್ ಫಾಲ್ಟ್ ಇರೋದು ಪ್ರೊಕ್ರಾಸಿನೇಷನ್. ಅಂದ್ರೆ ಎವ್ರಿ ಟೈಮ್ ಡಿಲೇ ಮಾಡ್ಕೊಂಡು ಹೋಗೋದು. ಏನಾದ್ರೂ ಕೆಲಸ ಮಾಡ್ಕೋಬೇಕು ಅನ್ಕೊಂತೀಯ, ಅದನ್ನ ಡಿಲೇ ಮಾಡೋದು. ನಾಳೆ ಮಾಡೋಣ ಬಿಡು, ನಾಡಿದ್ ಮಾಡೋಣ ಬಿಡು, ಈ ತರ ಡಿಲೇ ಬೇಡ. ನೀನ್ ಏನಾದ್ರೂ ಇವತ್ತು ಅನ್ಕೊಂಡ್ರೆ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಹೇಗಾದ್ರೂ ಮಾಡಿ, ಬೈ ಕುಕ್ ಆರ್ ಹುಕ್, ಅದನ್ನ ನೀನು ಸ್ಟಾರ್ಟ್ ಮಾಡ್ಲೇಬೇಕು. ಕೊನೆಯದಾಗಿ ಸೆಲ್ಫ್ ಟಾಕ್. ನಿನ್ ಜೊತೆ ನೀನು ತುಂಬಾ ಸತಿ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀಯ. ತುಂಬಾ ಮಾತಾಡ್ತೀಯ ನೆಗೆಟಿವ್ ಆಗಿ. ಮಾತಾಡಬಾರ್ದು. ಏನಕ್ಕೆ ಮಾತಾಡ್ತೀಯ ನೆಗೆಟಿವ್ ಆಗಿ? ಪಾಸಿಟಿವ್ ಆಗಿರೋದ್ ಕಲಿ. ಏನೇ ವಿಷಯ ನೀನ್ ನೋಡು, ಅಲ್ಲಿ ಬ್ರಿಡ್ಜ್ ಮೇಲಿಂದ ಕೆಳಗ್ ಬೀಳ್ತಾ ಇದೀಯಾ, ಪಾಸಿಟಿವ್ ಆಗೇ ಇರು. ತುಂಬಾ ಫಿಲ್ಮಿ ಅನ್ಸತ್ತೆ, ಪಾಸಿಟಿವ್ ಆಗಿದ್ ನೋಡು, ಹೋಗೋದೇನಿದೆ? ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡು. ನೀನೀಗ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿರ್ತೀಯ. ನಿನ್ನ ಮೈಂಡ್ ಅಲ್ಲಿ ನಿನಗೆ ಗೊತ್ತಿಲ್ಲದೆ ನೀನೊಂದು ಡೌಟ್. ಯಾವ ತರ ಅಂದ್ರೆ, ಫೇಲ್ ಆದ್ರೆ ಏನು? ಇದು ಮಾಡ್ಬೇಕಾ? ಇದು ಮಾಡಬಾರ್ದಾ? ಒಂದ್ ವೇಳೆ ಈ ತರ ಆದ್ರೆ ನಮ್ಮ ರಿಲೇಟಿವ್ಸ್ ಏನ್ ಅನ್ಕೊಂತಾರೆ, ನನ್ನ ಫ್ರೆಂಡ್ಸ್ ಏನ್ ಅನ್ಕೊಂತಾರೆ, ನಾನು ಫೇಲ್ ಆದ್ರೆ ನನ್ನ ಕಾಮಿಡಿ ಪೀಸ್ ಮಾಡ್ತಾರೆ, ನನ್ನ ಕಾಲ್ ಎಳಿತಾರೆ. ಈ ತರದ್ದೆಲ್ಲ ಯಾಕೆ ಯೋಚನೆ ಮಾಡೋದು? ಏನಕ್ಕೆ? ಕ್ವೆಶ್ಚನ್ ಮಾಡು. ನೀನು ಕ್ವೆಶ್ಚನ್ ಮಾರ್ಕ್, ಬಿಗ್ ಕ್ವೆಶ್ಚನ್ ಮಾರ್ಕ್. ನೀನು ರೈಟ್ ರಿಸರ್ಚ್, ರೈಟ್ ಟೈಮ್ ಅಲ್ಲಿ ನೀನೇನಾದ್ರೂ ಮಾಡಿದ್ರೆ 100% ಅದು ವರ್ಕ್ ಆಗೇ ಆಗತ್ತೆ. ಯಾರ ಕೈಯಲ್ಲೂ ಅದನ್ನ ತಡೆಯಕ್ಕೆ ಆಗೋದಿಲ್ಲ. 100% ಆಗೋದಿಲ್ಲ. ಆಕ್ಚುಲಿ ನಿನ್ನ ಮೆಂಟಲ್ ಬ್ಯಾರಿಯರ್ಸ್ ಅನ್ನೋದು ನಿನ್ನ ಹಳೆ ಎಕ್ಸ್ಪೀರಿಯನ್ಸ್, ನಿನ್ನ ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು, ಮಿಡಲ್ ಏಜ್ ಅಲ್ಲಿ ಆಗಿರ್ಬೋದು, ನಿನ್ನ ಹಳೆ ಎಕ್ಸ್ಪೀರಿಯನ್ಸ್ ಅಂತ ಈ ಮೆಂಟಲ್ ಬ್ಯಾರಿಯರ್ಸ್ ಕ್ರಿಯೇಟ್ ಆಗೋದು. ಬಟ್ ಒಂದು ನೆನ್ಪಿಟ್ಕೋ ಬಾಸ್, ಇದನ್ನೆಲ್ಲ ಬಿಟ್ಟು ನೀನು ಹೊರಗಡೆ ಬಂದ್ರೆ ಬೇರೆ ಲೆವೆಲ್. ಏನೇಳೋ? ಬೇರೆ ಲೆವೆಲ್. ಈಗ ಮೆಂಟಲ್ ಬ್ಯಾರಿಯರ್ಸ್ ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನೋಡೋಣ ನಾವು. ಈಗ ಫಸ್ಟ್ ನಿನಗೆ ಅವೇರ್ನೆಸ್ ಬರಬೇಕು. ಯು ಕಾಂಟ್ ಫಿಕ್ಸ್ ದ ಪ್ರಾಬ್ಲಮ್ ಅಂಟಿಲ್ ಯು ನೋ ಇಟ್. ನಿನಗೆ ಒಂದು ಪ್ರಾಬ್ಲಮ್ ನ ನೀನು ಫಿಕ್ಸ್ ಮಾಡ್ಬೇಕಂದ್ರೆ ಆ ಪ್ರಾಬ್ಲಮ್ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಆ ಅವೇರ್ನೆಸ್ ನ ನೀನು ಬಿಲ್ಡ್ ಮಾಡ್ಬೇಕು. ನೀನ್ ಈ ಪ್ರಾಬ್ಲಮ್ಸ್ ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೆಲವೊಂದು ಎಕ್ಸಾಂಪಲ್ಸ್ ನಾನು ನಿನಗೆ ಕೊಡ್ತೀನಿ ನೋಡು. ಫಸ್ಟ್ ಈಗ ನೀನೊಂದು ಥಿಂಕ್ ಮಾಡು, ನಿನ್ನ ಗೋಲ್ ಏನು, ನೀನ್ ಎಲ್ಲಿ ರೀಚ್ ಆಗ್ಬೇಕು ಅನ್ನೋದನ್ನ ನಿನ್ನ ಮೈಂಡ್ ಅಲ್ಲಿ ಈಗ ಥಿಂಕ್ ಮಾಡು.
ಥಿಂಕ್ ಮಾಡಿ, ಈಗ ಥಿಂಕ್ ಮಾಡು. ಥಿಂಕ್ ಮಾಡ್ದ್ಯಾ? ಕರೆಕ್ಟ್ ಆಗಿ ಹೇಳ್ಬೇಕು ನೀನು. ಮಾಡ್ದ್ಯಾ? ಥಿಂಕ್ ಮಾಡು. ಈಗ ನಿನ್ನ ನೀನ್ ಕೇಳ್ಕೊ, ಈ ಗೋಲ್ ನ ರೀಚ್ ಆಗಕ್ಕೆ ನಿನ್ನ ಏನ್ ತಡಿತಾ ಇದೆ, ಏನ್ ಸ್ಟಾಪ್ ಮಾಡ್ತಾ ಇದೆ ಅನ್ನೋದನ್ನ ನಿನ್ನ ನೀನ್ ಕೇಳ್ಕೊಬೇಕೀಗ. ಕೇಳ್ಕೊಂಡ್ಯಾ? ಏನ್ ಸ್ಟಾಪ್ ಮಾಡ್ತು? ಅದನ್ನ ನಾನು ಹೇಳದ್ನಲ್ಲ, ಬರ್ಕೋಬೇಕು ನೀನು. ಸುಮ್ನೆ ಕೇಳೋದ್ ಮಾತ್ರ ಅಲ್ಲ, ಒಂದು ಪೇಪರ್ ಪೆನ್ ಇಟ್ಕೊಂಡು ಬರ್ಕೋ, ಒಂದ್ ನೋಟ್ಬುಕ್ ಪೆನ್ ಇಟ್ಕೊಂಡು ಬರ್ಕೋ. ಏನ್ ತಡಿತಾ ಇದೆ ಹೇಳು? ಈ ನಿನ್ನ ಗೋಲ್ ನ ಅಚೀವ್ ಆಗಕ್ಕೆ ಏನ್ ತಡಿತಾ ಇದೆ? ಏನ್ ತಡಿತಾ ಇದೆ? ಈಗ ಏನ್ ತಡಿತಾ ಇದೆಯಲ್ಲ ಪ್ರಾಬ್ಲಮ್, ಆ ಪ್ರಾಬ್ಲಮ್ ನ ಬರ್ಕೊಂಡು ಅದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೀನು ಯೋಚನೆ ಮಾಡ್ಬೇಕು. ಈಗ ಅದನ್ನ ಹೇಗ್ ಫಿಕ್ಸ್ ಮಾಡೋದು ಅಂತ ಯೋಚನೆ ಮಾಡು. ಎಕ್ಸಾಂಪಲ್ ಹೇಳ್ತೀನಿ ನೋಡು. ಈಗ ನಾನು ಫಿಟ್ನೆಸ್ ರೋಟೀನ್ ಸ್ಟಾರ್ಟ್ ಮಾಡ್ಬೇಕು. ನನ್ನ ಬ್ಯಾರಿಯರ್ಸ್ ಏನು? ನನ್ನ ಹತ್ರ ಟೈಮ್ ಇಲ್ಲ, ನನಗೆ ಅಷ್ಟೊಂದು ಕೆಲಸ ಇದೆ, ನಾನು ಡಿಸಿಪ್ಲಿನ್ ಆಗಿ ನಾನು ಇಲ್ಲ. ಇದೆಲ್ಲ ನನ್ನ ಮೆಂಟಲ್ ಬ್ಯಾರಿಯರ್ಸ್. ಅಂದ್ರೆ ಪ್ರೋಟೀನ್ ಇಂಟೆಕ್ ಜಾಸ್ತಿ ತಗೋಬೇಕು, ದುಡ್ಡು ಅಷ್ಟೊಂದಿಲ್ಲ, ಈ ತರದೆಲ್ಲ ಮೆಂಟಲ್ ಬ್ಯಾರಿಯರ್ಸ್ ನಿಮಗಿರುತ್ತೆ. ಅದನ್ನ ಬರ್ಕೊಂಡು ಅದನ್ನ ಹೇಗೆ ನಿಭಾಯಿಸೋದು? ಹೇಗ್ ನಿಭಾಯಿಸಿ ಅದನ್ನ? ಹೇಗ್ ನಿಭಾಯಿಸ್ತೀಯಾ? ಹೇಳ್ತೀನಿ ಕೇಳು, ಟೆನ್ಷನ್ ತಗೋಬೇಡ. ಫಸ್ಟ್ ಬ್ಯಾರಿಯರ್ ಏನು ನಾನು ಅನ್ಕೊಂಡಿದ್ದು? ಟೈಮ್ ಇಲ್ಲ. ನಾನೇನ್ ಮೋದಿನ ಗುರು? ನಾನೇನ್ ಮೋಡಿನ? ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲದೆ ಇರೋಕೆ 1 ಅವರ್ ಸಿಗಲ್ಲ ನನಗೆ? 1 ಅವರ್ ಸಿಗಲ್ಲ ಅಲ್ಲ, 1 ಅವರ್ ನಾನು ಮಾಡ್ಕೋಬೇಕು. ಅದು ನನ್ನ ರೋಟೀನ್ ಆಗ್ಬೇಕು. ಎರಡನೇದು ಆಬ್ವಿಯಸ್ಲಿ ಡಿಸಿಪ್ಲಿನ್. ಏನಕ್ಕೆ ಡಿಸಿಪ್ಲಿನ್ ಇಲ್ಲ ನಾನು? ನನಗೆ ನಾನು ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕು, ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನಾನು 1 ಅವರ್ ಅಟ್ ಎನಿ ಕಾಸ್ಟ್ ಡಿಸಿಪ್ಲಿನ್ಡ್ ಆಗಿ ಇರಬೇಕು, ಎನಿ ಕಾಸ್ಟ್ ಡಿಸಿಪ್ಲಿನ್ಡ್ ಆಗಿ ಮಾಡ್ಬೇಕು. ಇದನ್ನ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಇದು ಕನ್ಸಿಸ್ಟೆನ್ಸಿ ಅಂತ ನೀನು ಮನ್ಸಲ್ಲಿ ಅನ್ಕೊಳ್ಳೋದಲ್ಲ, ಇದು ನಿನ್ನ ಡೈಲಿ ಪ್ಲಾನ್. ನೀನ್ ಹೇಗ್ ಸ್ನಾನ ಮಾಡ್ತೀಯಾ, ನೀನ್ ಹೇಗ್ ಊಟ ಮಾಡ್ತೀಯಾ, ನೀನ್ ಹೇಗೆ ಬ್ರಷ್ ಮಾಡ್ತೀಯಾ, ನೀನ್ ಹೇಗ್ ವಾಶ್ರೂಮ್ಗೆ ಹೋಗ್ತೀಯಾ, ಹಾಗೆ 1 ಅವರ್ ನೀನು 100% ನೀನು ಎಕ್ಸರ್ಸೈಸ್ ಮಾಡ್ಲೇಬೇಕು. ಈ ತರ ಥಿಂಕ್ ಮಾಡು. ಈ ತರ ನೀನು ಥಿಂಕ್ ಮಾಡಿದ್ರೆ 100% ನಿನಗೆ ಆನ್ಸರ್ ಆಟೋಮೆಟಿಕ್ಲಿ ಸಿಗತ್ತೆ. ಈಗ ನಾವು ನಮ್ಮ ಬ್ಯಾರಿಯರ್ಸ್ ಬಗ್ಗೆ ಹಿಂಗೋ ತಿಳ್ಕೊಂಡ್ವಿ. ಈಗ ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ಹೋಗೋಣ, ಇನ್ ಡೆಪ್ತ್ ಹೋಗೋಣ. ನಿನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಿನ್ನ ಮೈಂಡ್ ಅಲ್ಲಿ ಈ ಬ್ಯಾರಿಯರ್ಸ್ ಬರೋದು ಕಾಮನ್, 100% ಕಾಮನ್. ಪಾಸ್ಟ್ ಅಲ್ಲಿ ನೀನು ಫೇಲ್ಯೂರ್ಸ್ ಅಥವಾ ರಿಜೆಕ್ಷನ್ ತುಂಬಾ ನೋಡಿರ್ತೀಯ. ಅದಕ್ಕೋಸ್ಕರ ರಿಜೆಕ್ಟ್ ಆದ್ರೆ ಏನು, ಫೇಲ್ಯೂರ್ ಆದ್ರೆ ಏನು, ಈ ತರ ನಿನ್ನ ಮೈಂಡ್ ಅಲ್ಲಿ ಬರೋದು ಕಾಮನ್. ಅದನ್ನ ಹೇಗೆ ನಾವು ತಗೊಂಡು ಅದನ್ನ ಹೇಗೆ ನಾವು ಸಾಲ್ವ್ ಮಾಡೋದು ಅಂತ ನಾನು ನಿನ್ಗೆ ಹೇಳ್ತೀನಿ ನೋಡು. ಅಂದ್ರೆ ಇವಾಗ ನಾನು ನಿನ್ಗೆ ಎಕ್ಸಾಂಪಲ್ ತಿಳಿಸ್ತೀನಿ ನೋಡು. ನೀನ್ ಇವಾಗ ಸ್ಕೂಲಲ್ಲೋ ಅಥವಾ ಕಾಲೇಜಲ್ಲಿ ಇದೆಯಾ, ಪಬ್ಲಿಕ್ ಸ್ಪೀಕಿಂಗು ಅಥವಾ ಸೆಮಿನಾರ್ ಕೊಡ್ಬೇಕಾದ್ರೆ ನಿನಗೆ ಭಯ ಆಗ್ತಾ ಇರತ್ತೆ. ನನ್ನ ಫ್ರೆಂಡ್ಸ್ ನಗ್ತಾರೆ, ಜೊತೆಗಿರೋರು ನಗ್ತಾರೆ, ನನ್ನ ಫ್ಲೂಯೆನ್ಸಿ ತಪ್ಪಾಗಿದ್ರೆ, ನನ್ನ ಇಂಗ್ಲಿಷ್ ತಪ್ಪಾದ್ರೆ, ನನ್ನ ಕನ್ನಡ ತಪ್ಪಾದ್ರೆ, ನನಗೇನು ಯೋಚನೆ ಬರ್ದೇ ಇದ್ರೆ, ಈ ತರ ನೀನು ಥಿಂಕ್ ಮಾಡ್ತಾ ಇರ್ತೀಯ. ಅಥವಾ ಒಂದ್ಸತಿ ನೀನು ಸ್ಟೇಜ್ ಮೇಲೆ ಹೋಗಿರ್ತೀಯ, ನಿನಗ್ ನೋಡಿ ಜನ ನಕ್ಕಿರ್ತಾರೆ. ಜನ ಅಂದ್ರೆ ಬೇರೆ ಯಾರು ಅಲ್ಲ, ನಿನ್ ಜೊತೆ ಇರೋ ಫ್ರೆಂಡ್ಸೇ, ನಿನ್ ಜೊತೆ ಇರೋ ಟೀಚರ್ಸ್ ನಗಲ್ಲ, ಮ್ಯಾಕ್ಸಿಮಮ್ ಟೀಚರ್ಸ್ ನಗಲ್ಲ, ನಿನ್ ಜೊತೆ ಇರೋ ಫ್ರೆಂಡ್ಸ್ ನಕ್ಕಿರ್ತಾರೆ. ಅದು ನಿನ್ನ ಮೈಂಡ್ ಅಲ್ಲಿ ತುಂಬಾ ಹೋಗಿರುತ್ತೆ ಒಳಗೆ, ಡೀಪ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತೀವಲ್ಲ, ಅಲ್ಲಿಗೆ ಹೋಗಿರುತ್ತೆ. ಸೊ ಅದಕ್ಕೆ ನೀನು ಹೋಗೋದಾ ಬೇಡ, ಮಾಡದಾ ಬೇಡ, ಈ ತರ ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ನೀನ್ ಇರ್ತೀಯ. ಇದಕ್ ಸೊಲ್ಯೂಷನ್ ನಾನು ನಿನಗೆ ಕೊಡ್ತೀನಿ ನೋಡು. ಯಾರ್ ನಕ್ಲಿ, ಯಾರ್ ಏನಾದ್ರೂ ಅನ್ಕೊಳ್ಳಿ, ನನಗ್ ಏನಾಗ್ಬೇಕು? ನನಗ್ ಅವ್ರನ್ನ ಕೇರೇ ಮಾಡಲ್ಲ ಗುರು. ನಕ್ಕಿದ್ರೆ ಅವ್ರ ಮಹಾ ಅಂದ್ರೆ ಹಲ್ ಕಾಣಿಸತ್ ಗುರು. ಹಲ್ ಕಾಣಿಸ್ಲಿ, ಅದೇ ಹಲ್ದಿ ಹಲ್ಲು, ಬ್ರಷ್ ಮಾಡದೆ ಇರೋ ಹಲ್ದಿ ಹಲ್ಲು ಕಾಣಿಸ್ಲಿ ಗುರು. ನೋಡ್ ನಾನು ನೀಟಾಗಿ ಹೇಳ್ತೀನಿ, ಯಾರ್ ಏನಾದ್ರೂ ಅನ್ಕೊಳ್ಳಿ, ಯಾರ್ ಏನಾದ್ರೂ ಮಾಡ್ಲಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ತಲೆ ಕೆಡ್ಸ್ಕೊಂತೀಯ? ಏನಕ್ಕೆ? ಅವ್ರು ಏನ್ ಅನ್ಕೊಂಡ್ರೆ ನಿನಗೇನು ಹೇಳು? ಅವ್ರು ಏನಾದ್ರೂ ಅನ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಡು, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ಲೇ ಬೇಡ. ಅವ್ನ್ ಏನಾದ್ರೂ ಸಾಯ್ಲಿ, ಅವ್ನ್ ಏನಾದ್ರೂ ಮಾಡ್ಲಿ, ನಿನಗದು ಅವಶ್ಯಕತೆನೇ ಇಲ್ಲ. ಸತ್ಯ ಹೇಳ್ತೀನಿ, ಅದ್ ನಿನಗೆ ಅವಶ್ಯಕತೆನೇ ಇಲ್ಲ. ನೀನು ಏನಾದ್ರೂ ಒಂದ್ ಅನ್ಕೊಂಡ್ರೆ ಸರಿನೋ ತಪ್ಪೋ ಅದ್ 100% ಮಾಡು. ಒಂದ್ಸತಿ ತಪ್ಪಾದ್ರೆ ಏನಾಗತ್ತೆ? ಮಹಾ ಅಂದ್ರೆ ಏನಾಗತ್ತೆ? ಸೋಲ್ತೀಯ. ಸಾಯಲ್ಲ ತಾನೆ ನೀನು? ಸಾಯ್ತೀಯೇನು? ಸಾಯಲ್ಲ ತಾನೆ? ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಕಲಿ. ತಪ್ಪಾಗದ್ ಗುರು, ಆಬ್ವಿಯಸ್ಲಿ ನೀನ್ ಮನುಷ್ಯ. ಆಕ್ಚುಲಿ ಈಗ ಈ ಸ್ಟ್ರಾಟಜಿನ ಓವರ್ಕಮ್ ಮಾಡೋದ್ ಹೇಗೆ ಅಂತ ಇನ್ನು ಡೆಪ್ತ್ ಆಗಿ ಹೇಳ್ತೀನಿ ನೋಡಿ ನಿನ್ಗೆ. ರೀಫ್ರೇಮ್ ದ ನೆಗೆಟಿವ್ ಥಾಟ್ಸ್. ಇನ್ಸ್ಟೆಡ್ ಆಫ್ ಐ ಕಾಂಟ್ ಡೂ ಇಟ್, ಟೆಲ್ ಐ ಕ್ಯಾನ್ ಡೂ ಇಟ್. ಕಾಂಟ್ ಇಂದ ಕ್ಯಾನ್ ಗೆ ರೀಪ್ಲೇಸ್ ಮಾಡು. ನಿನ್ ಕೈಯಲ್ಲಿ ಓದಕ್ಕಾಗಲ್ಲ ಅಂದ್ರೆ ಓದಿ ತೋರ್ಸು. ನಿನ್ನ ಕೈಯಲ್ಲಿ ಬಿಸ್ನೆಸ್ ಮಾಡಕ್ಕಾಗಲ್ಲ ಅಂದ್ರೆ ಬಿಸ್ನೆಸ್ ಮಾಡಿ ತೋರ್ಸು. ನಿನ್ನ ಕೈಯಲ್ಲಿ ದುಡ್ಡು ಮಾಡಕ್ಕಾಗಲ್ಲ ಅಂದ್ರೆ ದುಡ್ಡು ಮಾಡಿ ತೋರ್ಸು. ಕಾಂಟ್ ಬದಲು ಕ್ಯಾನ್. ಅಂದ್ರೆ ಮಾಡಿ ತೋರ್ಸೋದು ಅಂದ್ರೆ ನಿನಗ್ ನೀನ್ ತೋರ್ಸೋದು, ಬೇರೆ ಯಾವನಿಗೂ ಅಲ್ಲ. ನಿನ್ನ ಮೈಂಡ್ ಜೊತೆ ನಾನು ಹೇಳ್ತಾ ಇರೋದು. ನೀನ್ ಮಾತಾಡ್ತಾ ಇಲ್ಲ ಆಗಲ್ಲ ಗುರು ಅಂತ, ನಿನಗ್ ನೀನ್ ಹೇಳ್ಕೊ.
ಬೇರೆ ಯಾವನು ಬೇಕಾಗೇ ಇಲ್ಲ ಇಲ್ಲಿ ನಮಗೆ. ನಿನ್ನ ಮನ್ಸಲ್ಲಿ ನೀನ್ ಅನ್ಕೋ, ನಾನೇನಾದ್ರೂ ಫೇಲ್ ಆದ್ರೆ ಐ ವಿಲ್ ಪ್ರೂವ್ ದಿಸ್ ಈಸ್ ರಾಂಗ್, ಐ ವಿಲ್ ಫಕಿಂಗ್ ಪಾಸ್ ಅಂತ ತೋರ್ಸು. ಬೇರೆ ಯಾವನ್ ಜೊತೆ ಏನಕ್ಕೋ ಕಾಂಪಿಟೇಟ್ ಮಾಡ್ತೀಯಾ? ಏನಕ್ಕೆ ಕಾಂಪಿಟೇಟ್ ಮಾಡ್ತೀಯಾ ನೀನು? ಕಾಂಪೀಟ್ ಮಾಡಬೇಡ. ಏನ್ ಕಾಂಪಿಟೇಟಿವ್ ಎಕ್ಸಾಮ? ನೀನೀಗ್ ನೀನ್ ಕಾಂಪೀಟ್ ಮಾಡ್ಕೋ, ನೀನೀಗ್ ನೀನ್ ಚಾಲೆಂಜ್ ತಗೋ. ಆ ಚಾಲೆಂಜ್ ನ ಅಟ್ ಎನಿ ಕಾಸ್ಟ್, ಏನ್ ಹೇಳು, ಅಟ್ ಎನಿ ಕಾಸ್ಟ್ ಅದನ್ನ ನೀನು ಗೆಲ್ಬೇಕು. ಫೇಲ್ ಆಗ್ತೀಯಾ? ಇನ್ನೊಂದ್ ಚಾನ್ಸ್ ಇದೆ. ಇನ್ನೊಂದ್ಸಲಿ ಫೇಲ್ ಆಗ್ತೀಯಾ? ಮತ್ತೊಂದ್ ಚಾನ್ಸ್ ಇದೆ. ಎಡಿಸನ್ ಏನ್ ಮಾಡ್ದ? ಬಲ್ಬ್ ಕಂಡಿಡ್ದ, ಒಂದೇ ಸತಿಗೆ ಆಯ್ತಾ? ಎಷ್ಟ್ ಸತಿ ಫೇಲ್ ಆದ? ಎಷ್ಟ್ ಸತಿ ಫೇಲ್ ಆದ ಎಡಿಸನ್? ಇವಾಗ ನಾನು ಸ್ಟುಡಿಯೋದಲ್ಲಿ ಕೂತಿದ್ದೀನಿ, ಇಲ್ಲಿ ನನಗೆ ಲೈಟ್ ಬರ್ತಾ ಇದೆ, ಅದಕ್ಕೆ ಕಾರಣ ಯಾರು? ಸ್ಟಾರ್ಟ್ ಮಾಡಿದ್ ಯಾರು? ಎಷ್ಟ್ ಸತಿ ಫೇಲ್ ಆಗಿದೆ ಎಡಿಸನ್? ಹೇಳಿ ನೀನು, ಎಷ್ಟ್ ಸತಿ ಫೇಲ್ ಆಗಿದ್ದಾನೆ ಅಲ್ವಾ? ಅದೇ ನಾನು ಹೇಳ್ತಾ ಇರೋದು. ಫೇಲ್ ಆದ್ರೆ ಪ್ರಾಬ್ಲಮ್ ಇಲ್ಲ ಗುರು ನಿಂಗೆ. ಈಗ ನೋಡಿದ್ರು ನಾನೇನು ಇವಾಗ ಎಡಿಸನ್ ಅಂತ ಅಂದ, ಥಾಮಸ್ ಆಲ್ವಾ ಎಡಿಸನ್, ಈ ತರದ್ದೆಲ್ಲ ದೊಡ್ಡ ದೊಡ್ಡ ಮಾತುಗಳು ಬೇಡ. ಅಷ್ಟು ದೊಡ್ಡ ದೊಡ್ಡ ಕಂಡಿಡಿತೀಯ ಅಂದ್ರೆ ಅಷ್ಟಕ್ಕೆಲ್ಲ ಹೋಗ್ಬೇಡ ನೀನು. ಇವಾಗ ಚಿಕ್ಕ ಗೋಲ್ ನ ಸೆಟ್ ಮಾಡ್ಕೋ. ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್, ಸ್ಟಾರ್ಟ್ ಫ್ರಮ್ ಶಾರ್ಟ್. ಚಿಕ್ಕದಾಗಿ, ದೊಡ್ಡದೇನ್ ಬೇಡ, ಸ್ಮಾಲ್. ಇಟ್ಸ್ ಸ್ಮಾಲ್ ಥಿಂಗ್. ಫಾರ್ ಎಕ್ಸಾಂಪಲ್, ನಾನೀಗ ಒಂದು ಚಾಪ್ಟರ್ ಓದ್ಬೇಕು. ಬೇಡ, ಒಂದು ಚಾಪ್ಟರ್ ದೊಡ್ಡದು ಅನ್ಸಿದ್ಯಾ? ಬೇಡ, ಒಂದು ಪೇಜ್ ಓದ್ತೀನಿ ಸಾಕು. ನಾನೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಅಷ್ಟೊಂದು ದುಡ್ಡು ಆಗ್ತಿದ್ಯಾ ದೊಡ್ಡ ಬಿಸ್ನೆಸ್ಗೆ? ಬೇಡ, ಚಿಕ್ಕ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಚಿಕ್ಕದಿಂದಾನೇ ಬೆಳಿತೀನಿ. ಈ ತರ ಗೋಲ್ಸ್ ನ ನೀನು ಒಂದು ಸತಿ ಸೆಟ್ ಮಾಡಿ ನೋಡಿದ್ರೆ ನಿನಗೆ ಗೊತ್ತಿಲ್ಲದೆ ಸಮ್ ಡೇ ಅರ್ಥ ಮಾಡ್ಕೋ, ಸಮ್ ಡೇ ಬೇರೆ ಲೆವೆಲ್ ಅಲ್ಲಿ ಇರ್ತೀಯ ನೀನು. ಬೇರೆ ಲೆವೆಲ್. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್, ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಪೊಸಿಷನ್. ಪ್ರಾಕ್ಟಿಸ್ ಸೆಲ್ಫ್ ಕಂಪ್ಯಾಷನ್. ಅಂದ್ರೆ ನಿನ್ನ ಮೈಂಡ್ ಅಲ್ಲಿ, ನಿನ್ನ ಮನಸ್ಸಲ್ಲಿ ಭಯ ಇರುತ್ತೆ. ಆಬ್ವಿಯಸ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಯ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಡೌಟ್ ಇದೆ, ಪ್ರತಿಯೊಬ್ಬರಿಗೂ ಡೌಟ್ಸ್ ಇರುತ್ತೆ. ಅದನ್ನ ಸೆಗ್ರಿಗೇಟ್ ಮಾಡ್ಕೋ ನೀನು. ನಿನಗೇನ್ ಇಂಪಾರ್ಟೆನ್ಸೋ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಿನಗೇನ್ ಇಂಪಾರ್ಟೆಂಟೋ ಅದಕ್ಕೆ ರಿಗ್ರೆಟ್ ಪಡೋ ಅವಶ್ಯಕತೆ ಇಲ್ಲ. ವೈ? ತಪ್ಪು ಮನುಷ್ಯನ ಕೈಯಲ್ಲಾಗದೆ ಮರದ ಕೈಯಲ್ಲಾಗತ್ತಾ? ಇವ್ರದ್ದು ಯಾರ್ದು ಬಿಗ್ ಬಾಸ್ ಅಲ್ಲಿ ಒಂದು ಹಾಡು ಟ್ರೆಂಡ್ ಆಗಿತ್ತು. ಯಾವ್ದದು? ನಮ್ಮ ಇವ್ರದು, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಒಂದ್ ಮಾತು ಬರ್ತದ, ಒಂದ್ ಮಾತು ಹೋಯ್ತದ. ಮನ್ಸಿಂದ ಯಾರು ಕೆಟ್ಟೋರಲ್ಲ ಗುರು, ಸತ್ಯವಾಗ್ಲು. ಕಷ್ಟ ಸುಖ ಎರಡು ಮಂಚಂಗ್ ಬರ್ದೇ ಇದ್ರೆ ಈಟುದ್ದ ಮರಕ್ ಬರ್ತದ ಅಂತ ಇಲ್ವಾ? ಮರಕ್ ಬರ್ತದ? ಬರಲ್ಲ, ಬಿಟ್ಟಾಕು. ಕಷ್ಟದ ಬಗ್ಗೆ ಏನಕ್ಕೆ ಟೆನ್ಷನ್ ತಗೊಂತೀಯ ನೀನು? ಪ್ರಾಸೆಸ್ ನ ಎಂಜಾಯ್ ಮಾಡು. ಪ್ರಾಸೆಸ್ ನ ಎಂಜಾಯ್ ಮಾಡೋದ್ ಕಲಿ. ಈಗ ಒಂದು ಆಕ್ಟಿವಿಟಿ ಹೇಳ್ತೀನಿ ನೋಡು. ನೀನೊಂದು ಲೆಟರ್ ಬರ್ಕೋ, ನಿನಗ್ ನೀನೇ ಲೆಟರ್ ಬರ್ಕೋ. ಇವಾಗ ನಿನಗ್ ನೀನೆ ಲೆಟರ್ ಬರ್ಕೋ, ನಿನಗ್ ನೀನ್ ಎಂಕರೇಜ್ ಮಾಡು. ಐ ಕ್ಯಾನ್ ಡೂ ಇಟ್. ನಿನ್ ಕೈಯಲ್ಲಿ ಆಗತ್ತೆ. ನೀನಲ್ದೆ ಬೇರೆ ಯಾವನು ಇಲ್ಲಿಲ್ಲ. ಆ ಕೆಲಸ ಮಾಡೋದು ನಿನ್ ಕೈಯಲ್ಲಿ ಬಿಟ್ರೆ ಬೇರೆ ಯಾವನ್ ಕೈಯಲ್ಲೂ ಆಗಲ್ಲ, ಯಾವಳ ಕೈಯಲ್ಲೂ ಆಗಲ್ಲ ಅಂತ ನಿನಗ್ ನೀನೇ ಲೆಟರ್ ಬರ್ಕೋ. ನಿನಗೆ ಯಾವತ್ತಾದ್ರೂ ಡಿಮೋಟಿವೇಟ್ ಆದಾಗ, ನಿನಗೆ ಯಾವತ್ತಾದ್ರೂ ಮೆಂಟಲ್ ಬ್ಯಾರಿಯರ್ ನಿನ್ನ ಮೈಂಡಲ್ಲಿ ಬಂದಾಗ ಆ ಲೆಟರ್ ತೆಗೆದು ಓದು. ನಿನಗ್ ನೀನು ಓದು. ಹೇಳ್ತಾ ಇದ್ದೀನಿ, ಇಟ್ಸ್ ಅ ಪವರ್ಫುಲ್ ಟೂಲ್. 100% ವರ್ಕ್ ಆಗತ್ತೆ. 100% ಪವರ್ಫುಲ್ ಟೂಲ್. ನೋಡು, ಬ್ರೀಫ್ ಆಗಿ ಬರ್ಗೋ. ನಾನು ಇದಾಗ್ಬೇಕು ಗುರು, ನಾನು ಇಷ್ಟು ಮಾಡಬೇಕು, ಹಿಂಗಾಗ್ಬೇಕು. 100% ನಿನ್ ಕೈಯಲ್ಲಿ ಆಗತ್ತೆ. ನಿನಗ್ ನೀನ್ ಮೋಟಿವೇಟ್ ಮಾಡ್ಕೊಂಡು ಬರೀ. ವಿತ್ ಇನ್ ಸಮ್ ಡೇಸ್ ನಿನ್ ನಾಟ್ ಈವನ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ಬಿಟ್ಟು, ಸ್ವಲ್ಪ ವರ್ಷ ಬಿಟ್ಟು ನೀನ್ ನನಗೆ ಮತ್ತೆ ಸಿಗ್ತೀಯ, ನೀನೇ ಬರ್ತೀಯ, ನನ್ನ ಹುಡ್ಕೊಂಡ್ ಬರ್ತೀಯ. ಥ್ಯಾಂಕ್ ಯು ಅಂತ. ಇವಾಗ ಜೆನ್ಸಿ ಕಾಲದಲ್ಲಿ ಥ್ಯಾಂಕ್ ಯು ಬ್ರೋ ಈ ತರ ಅಂತೀಯ ನೀನು? 100% ಅಂತೀಯ. ಈಗ ವಿಜುವಲೈಸ್ ಮಾಡ್ಕೊಳ್ಳೋಣ, ಓಕೆನಾ? ಕ್ಲೋಸ್ ಯುವರ್ ಐಸ್. ನಿನ್ ಕಣ್ ಮುಚ್ಕೋ, ಕ್ಲೋಸ್ ಮಾಡು, ವಿಜುವಲೈಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಯುವರ್ ಐಸ್. ಇಮ್ಯಾಜಿನ್ ಮಾಡು, ನಿನ್ಕಿಂತ ಯಾರೂ ದೊಡ್ಡವರಿಲ್ಲ ಇಲ್ಲಿ. ಯಾವನೋ ಯಾವಳು ಏನೇನೋ ಮಾಡ್ತಾರೆ ಅಂದ್ರೆ 100% ನೀನು ಮಾಡ್ತೀಯ. ನಿನ್ ಕೈಯಲ್ಲಿ ಆಗತ್ತೆ. ಈ ತರ ವಿಜುವಲೈಸ್ ಮಾಡ್ಕೊ ಒಂದ್ಸತಿ. ನೀನು ಮಾಡಿದ್ಯಾ, ನಿನ್ ಟಾಪಿಕ್ ಹೋಗಿದ್ಯಾ,
ನಿನಗ್ ನೀನು ಕಾನ್ಫಿಡೆನ್ಸ್ ತಗೊಂಡು ಮತ್ತೆ ಸುಮ್ಮನೆ ಕೂರೋದಲ್ಲ, ಅದನ್ನ ಆಕ್ಷನ್ ತಗೋ. ಟೇಕ್ ಆಕ್ಷನ್, ನೋ ಮ್ಯಾಟರ್ ಹೌ ಸ್ಮಾಲ್ ಇಟ್ ಈಸ್. ನೀನ್ ಮುಂದೆ ಏನಾಗ್ಬೇಕು ಅನ್ನೋದು ಇವತ್ತಿನ ದಿನ ಡಿಸೈಡ್ ಮಾಡತ್ತೆ. ನಿನಗೇನಾದ್ರೂ ಕಷ್ಟ ಆದ್ರೆ ಸ್ಟಾರ್ಟ್ ವಿತ್ ಸ್ಮಾಲ್ ಥಿಂಗ್ಸ್. ಚಿಕ್ಕದಾಗಿ ಸ್ಟಾರ್ಟ್ ಮಾಡು. ಒಂದು ಪವರ್ಫುಲ್ ಟೂಲ್ ಹೇಳ್ತೀನಿ ನೋಡು, ಅಫ್ರಿಮೇಷನ್. ಅಫ್ರಿಮೇಷನ್ ಅಂದ್ರೆ ಡಿಕ್ಲರೇಷನ್ ಅಂತ ಅರ್ಥ, ಸ್ಟೇಟ್ಮೆಂಟ್ ಅಂತ ಅರ್ಥ. ನಿನಗ್ ನೀನೇ ಒಂದು ಡಿಕ್ಲರೇಷನ್ ಕೊಡು. ಐ ಆಮ್ ಕೇಪಬಲ್ ಆಫ್ ಅಚೀವಿಂಗ್ ಮೈ ಗೋಲ್ಸ್. ಎವ್ರಿ ಚಾಲೆಂಜ್ ಐ ಫೇಸ್ ಮೇಕ್ಸ್ ಮೀ ಮೋರ್ ಸ್ಟ್ರಾಂಗರ್. ಯಾವತ್ತು ಯಾರೋ ಏನೋ ಅಂತಾರೆ ಅಂತ ನಿನ್ನನ್ನು ನೀನು ಕೊಲೆ ಮಾಡ್ಕೋಬೇಡ. ಇಟ್ಸ್ ಅ ಬ್ಲಡಿ ಸೆಲ್ಫ್ ಮರ್ಡರ್. ಇದು ಚಾಪ್ಟರ್ 2, ಓವರ್ಕಮಿಂಗ್ ದ ಮೆಂಟಲ್ ಬ್ಯಾರಿಯರ್ಸ್.